ಎಲ್ರಿಗೂ ನಮಸ್ಕಾರ. ನಾನು ಆಕ್ಚುಲಿ ಮಾತ್ ಜಾಸ್ತಿ ಇವತ್ತು ಯಾಕೋ ಮಾತಾಡಕ್ ಆಗ್ತಿಲ್ಲ. ಬಿಕಾಸ್ ಏನೋ ಒಂದು ಖುಷಿ. ಇದು ಭುವನಂ ಗಗನಂ ಡಬ್ಬಿಂಗಿಗೆ ಅಂತ ಕರೆದಿದ್ದು ಫಸ್ಟ್ ನನ್ನನ್ನೇ ಕರೆದಿದ್ದು ಗಿರೀಶ್ ಸರ್. ಆ ಡಬ್ಬಿಂಗಿಗೆ ಅಂತ ಹೋದಾಗಿಂದ ರಿಲೀಸ್ ಆಗೋವರೆಗೂನು ಏನೋ ಒಂದು ಕನೆಕ್ಷನ್ ಈ ಸಿನಿಮಾ ಬಗ್ಗೆ, ಏನೋ ಒಂದು ಪ್ರೀತಿ, ಎಕ್ಸ್ಟ್ರಾ ಲವ್ ಇದ್ರಲ್ಲಿ ಏನೋ ಇದೆಯಲ್ಲ, ಏನೋ ಚೆನ್ನಾಗಿದೆಯಲ್ಲ ಅಂತ ಅದು ಇವತ್ತಿಗೂ ನನ್ನ ಕಾಡ್ತಿದೆ. ಇವತ್ತಿಗೂ ಬರ್ತಾ ನಮ್ಮ ಸಿನಿಮಾದ ಆ ಟ್ರಾವೆಲಿಂಗ್ ಸಾಂಗ್ ಇದೆ. ಈ ಜೀವನ ದಿನವೂ ನೂತನ, ಅನಿವಾರ್ಯವೇ ಕದನ. ಈ ಲೈನ್ಸ್ ಯಾಕೋ ಎಷ್ಟೊತ್ತಿ ಬಂದ್ರು ಮತ್ ಕೇಳ್ಬೇಕು ಅನ್ಸುತ್ತೆ. ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್. ಇವತ್ತು 25 days ಆಗ್ತಿದೆ. ಯಾವ ಪ್ರೊಡ್ಯೂಸರ್ ಇದ್ರು ಈ ಸಿನಿಮಾ ಆಗ್ತಿತ್ತು, ಭುವನಂ ಗಗನಂ ಆಗ್ತಿತ್ತು. ಮುನೇಗೌಡ ಸರ್ ಇದಕ್ಕೆ ಈ ಸಿನಿಮಾ ಇಷ್ಟು ಚಂದವಾಗಿದೆ, ಇಷ್ಟು ಅದ್ಭುತವಾಗಿದೆ. ಬಿಕಾಸ್ ಈ ಕಥೆನ ಆಯ್ಕೆ ಮಾಡ್ಕೊಂಡು ಅದನ್ನ ಸಿನಿಮಾ ಮಾಡಿ ಅಂತ ಹೇಳೋದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ಪ್ಯಾಷನ್ ಬೇಕು, ಒಂದು ಒಳ್ಳೆಯ ಹೃದಯ ಬೇಕು. ಆ ಹೃದಯ ನಮ್ಮ ಮುನೇಗೌಡ ಸರ್ ಇದ್ದಿದ್ದಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಾಗಿದೆ. ಬಿಕಾಸ್ ಯಾರನ್ನ ಬೇಕಾದ್ರೂ ಹಾಕೋಬೋಯ್ತು ಅವರು, ಯಾವ ದೊಡ್ಡ ಡೈರೆಕ್ಟರ್ ಬೇಕಾದ್ರೂ ಸಿನಿಮಾ ಮಾಡ್ಬೋಯ್ತು ಅವರು ಅವ್ರಿಗಿರೋ ಕೆಪಾಸಿಟಿಗೆ. ಇಲ್ಲ ನಾನು ಹೊಸಬ್ರಿಗೆ ಮಾಡ್ತೀನಿ, ಈ ಕಥೆಯನ್ನು ಮಾಡ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೊಂದು ಎಕ್ಸ್ಟ್ರಾ ಒಂದು ಕರುಣೆ ಬೇಕು, ಸಿನಿಮಾ ಬಗ್ಗೆ ಒಂದು ಪ್ಯಾಷನ್ ಬೇಕು, ಒಳ್ಳೇದು ಯಾವ್ದು ಜನಕ್ಕೆ ಯಾವ್ದು ಕೊಡ್ಬೇಕು ಅನ್ನೋ ಒಂದು ಜಡ್ಜ್ಮೆಂಟ್ ಬೇಕು. ಅದು ಮುನೇಗೌಡ ಸರ್ ಇತ್ತು. ಹಂಗಾಗಿ ಈ ಸಿನಿಮಾ ಆಗಿದೆ. ಸರ್ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಿಕಾಸ್ ನಂಗೆ ತುಂಬಾ ಪ್ರೀತಿ ನಿಮ್ ಬಗ್ಗೆ. ತುಂಬಾ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ನಮ್ ಸಾರ್ ಬಗ್ಗೆ. ಅವರು ತುಂಬಾ ಜನ ಸಹಾಯ ಮಾಡಿದ್ದಾರೆ. ನನ್ನ ಕಣ್ಣು ಮುಂದೆನೆ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಎಷ್ಟೋ ಜನ KS ಎಕ್ಸಾಮ್ ಬರೆಯೋರು, ಪೊಲೀಸ್ ಆಫೀಸರ್ಸ್ ಆಗ್ಬೇಕಾದವ್ರಿಗೆ ಎಲ್ರಿಗೂ ಸಹಾಯ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಅಂತ. ಸೊ ಆ ಗುಣ ಇದೆಯಲ್ಲ, ಇದ್ದವರೆಲ್ಲರೂ ಸಹಾಯ ಮಾಡ್ಬೇಕು ಅಂತ ಅನ್ಕೊಳಲ್ಲ. ಸೊ ಉಳ್ಳವರು ಇಲ್ದೇ ಇರೋರು ಕೊಡೋದು ದೊಡ್ಡ ಗುಣ. ಅದು ನಮ್ಮ ಮುನೇಗೌಡ ಸರ್ ಇದೆ. ಅದು ಹಂಗಾಗಿ ಅವ್ರ ಬಗ್ಗೆ ಅವರ ಏರಿಯಾದಲ್ಲಾಗ್ಲಿ ಮತ್ತೊಂದ್ ಕಡೆ ಆಗ್ಲಿ ತುಂಬಾ ಪ್ರೀತಿ ಇದೆ. ನೀವು ಸಿನಿಮಾ ಇಂಡಸ್ಟ್ರಿ ಬಂದಿರೋದು ನಮ್ಗಳ ಪುಣ್ಯ ಸರ್. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಆಲ್ರೆಡಿ ಪ್ಲಾನ್ ಮಾಡ್ತಿದ್ದೀರಿ. ವಿಷಯ ಗೊತ್ತಾಯ್ತು, ಒಳ್ಳೇದಾಗ್ಲಿ ಸರ್. ತುಂಬಾ ಖುಷಿ ನನಗೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಏನೋ ಒಂದು ಬೇರೆ ಮಾಡ್ಬೇಕು, ಬೇರೆ ಒಂದೇನೋ ಕೊಡ್ಬೇಕು ಅಂತ ಅನ್ಕೊಂಡು ಕೆಲಸ ಶುರು ಮಾಡೋದ್ರಿಂದ ಆ ಪ್ಯಾಷನ್ಗೆ ನಿಮ್ಗೆ ಧನ್ಯವಾದಗಳು ಸರ್. ಇದೇ ತರ ಸಿನಿಮಾಗಳನ್ನ ಮಾಡ್ತಾ ಇರಿ, 100 ದಿನ ಎಲ್ಲವೂ ಓಡ್ಲಿ. ಜೊತೆಗೆ ನಮ್ಮ ಪೃಥ್ವಿ ಹೇಳ್ದಂಗೆ ಹೊಸ ಕಲಾವಿದರು ಒಂದೊಂದೇ ಹೆಜ್ಜೆ ಮೇಲಿಡಕ್ಕೋಸ್ಕರ ತುಂಬಾ ಕಷ್ಟ ಪಡ್ಕೊಂಡು ಒದ್ದಾಡ್ತಿರ್ತಾರೆ. ಅವ್ರಗಳನ್ನ ಗುರುತಿಡಿದು ಅವ್ರಗಳಿಗೆ ಕೆಲಸ ಕೊಡಿ. ಮಧ್ಯ ಪ್ಯಾರಲಲ್ಲಿ ಆ ತರ ಸಿನಿಮಾಗಳನ್ನ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದ ಇಷ್ಟು ಒಳ್ಳೆಯ ಸಿನಿಮಾದಲ್ಲಿ ನಮ್ಗೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನಾದ್ಮೇಲೆ ನಮ್ಮ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಬಿಕಾಸ್ ಗಿರೀಶ್ ಸರ್ ಗೊತ್ತು ನಾನು ಅವರು ಎಷ್ಟು ಜಗಳ ಆಡ್ಕೊಂಡಿದೀವಿ. ಅಂಡ್ ನಮ್ಮ ವಿಜಯ್ ಗುಂಡಿನೇನಿ ಸರ್ಗೆ ಗೊತ್ತು, ರಾತ್ರಿ 1 ಗಂಟೆಗೆ 2 ಗಂಟೆಗೆಲ್ಲ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ವಿ. ಸೊ ಏನಂದ್ರೆ ಏನು ಸಿನಿಮಾ ಚೆನ್ನಾಗಾಗಬೇಕು ಅಂತ. ಆಲ್ರೆಡಿ ಸಿನಿಮಾ ಚೆನ್ನಾಗಿ ಬಂದಿದೆ. ಅದನ್ನ ಚೆನ್ನಾಗಿ ಫುಲ್ ಫಸ್ಟ್ ಕಾಪಿ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ ಇಂಡಸ್ಟ್ರಿಲಿ. ಸೊ ಈಗ ನಾನ್ ಮಾಡಿರೋ ಪಾತ್ರದ ಬಗ್ಗೆ ತುಂಬಾ ಜನ ಹೊಗಳ್ತಾ ಇದ್ರು. ತುಂಬಾ ಚೆನ್ನಾಗಿ ಕಾಣ್ತೀರಿ, ತುಂಬಾ ಜೋರಾಗಿದ್ದೀರಿ, ವಾಯ್ಸ್ ಚೆನ್ನಾಗಿದೆ, ಎಲ್ಲ ಸರಿ. ನಮ್ಮ ಚೇತನ್ ಗೌಡ್ರು ಸರ್ ಹೇಳಿದ್ರು ಅವಾಗ್ಲೇ, ಸ್ವಲ್ಪ ಅದೃಷ್ಟ ಕೈ ಹಿಡಿದ್ರೆ ಹುಡುಗ ಏನೋ ಆಗ್ತಾನೆ ಅಂತ. ನಾನು ಮುಂಚೆ ನಂಬ್ತಿರ್ಲಿಲ್ಲ ಇದೆಲ್ಲ. ಬರೀ ಕೆಲಸ ನಂಬ್ಕೊಂಡ್ ಬಂದವ್ರು ನಾನು. ಕೆಲಸ ಮಾತ್ರ ಮಾಡಿದ್ರೆ ಇತ್ತೀಚೆಗೆ ಸ್ವಲ್ಪ ಆ ಕಡೆ ಶಿಫ್ಟ್ ಆಗಿದೆ ಮೈಂಡ್. ಕರೆಕ್ಟ್ ಇರ್ಬೇಕೇನೋ ಮೋಸ್ಟ್ಲಿ ಅಂತ. ಯಾಕಂದ್ರೆ ಮೊನ್ನೆ ಯಾರೋ ಡೈರೆಕ್ಟ್ರು ಹಿಂಗೆ ಹೇಳ್ತಾ, ಸಾರ್ ನಿಮ್ಗೇನ್ ಸರ್ ಹೈಟು ವೆಯ್ಟು ಎಲ್ಲ ಜೋರಾಗಿದೆಯಲ್ಲ. ನಾನು ಅವ್ರಿಗೆ ಹೇಳ್ದೆ, ಇಲ್ಲಪ್ಪ ಹೈಟು ವೆಯ್ಟು ಕಡಿಮೆ ಇದ್ರು ಪರವಾಗಿಲ್ಲ, ಫೇಟ್ ಒಂದು ಕರೆಕ್ಟ್ ಆಗಿರ್ಬೇಕು ಮೋಸ್ಟ್ಲಿ. ಅದು ಕರೆಕ್ಟ್ ಆಗಿದ್ರೆ ಎಲ್ಲ ಚೆನ್ನಾಗತ್ತೆ ಅಂತ. ಸೊ ಹಂಗಾಗಿ ಒಂದು ಸಣ್ಣ ಮಟ್ಟದ ಅದ್ರ ಬಗ್ಗೆ ಒಂದು ನಂಬಿಕೆ ಬರ್ತಾ ಇದೆ. ಇರ್ಲಿ, ಅದಕ್ಕೆಲ್ಲ ಒಂದೇ ಆನ್ಸರ್, ನಮ್ಮ ಜನ ಕೈ ಹಿಡಿದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಆಲ್ರೆಡಿ ಪ್ರೂವ್ ಆಗಿದ್ದಾರೆ. ಸೊ ನಮ್ಮನ್ನು ಗೆಲ್ಲಿಸ್ತಾರೆ, ಕಷ್ಟಪಟ್ಟು ಕೆಲಸ ಮಾಡೋರೆಲ್ಲರನ್ನು ಗೆಲ್ಲಿಸ್ತಾರೆ ಅಂತ ನಂಬ್ಕೊಂಡಿದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.